ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಜ್ಜಾಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಕ್ಕಿನ ನಾನು 2 ರಾತ್ರಿ ನೆನೆಸಿ ಮಾರನೇ ದಿನ ನಾನು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ಹರಡ್ಕೊಂಡು ಸ್ವಲ್ಪನೇ ಜಾರ್ಗೆ ಗ್ರೈಂಡ್ ಮಾಡಿಕೊಂಡು ಜರಡಿ ಮಾಡಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರೆಡಿಯಾದಂತಹ ಅಕ್ಕಿ ಹಿಟ್ಟನ್ನ ನಾವು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಪ್ರೆಸ್ ಮಾಡಿ ಈ ರೀತಿ ಎತ್ತಿಟ್ಕೋಬೇಕು. ಇದರಿಂದ ಹಿಟ್ಟು ತುಂಬಾ ಮೃದುವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಅಕ್ಕಿಟ್ಟು ಒಂದು ಕಡೆ ರೆಡಿಯಾಗಿದೆ. ನೆಕ್ಸ್ಟ್ 1 kg ಅಕ್ಕಿಗೆ ನಾವು 8 ಅಥವಾ 10 ಅಚ್ಚು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನು ಹಾಗೆ ಇದನ್ನು ಬೆಲ್ಲನ ಕುಟ್ಟಿ ಪುಡಿ ಮಾಡಿದ್ದೀನಿ. ಈ ರೀತಿ ಪುಡಿ ಬೆಲ್ಲ ಮಾಡ್ಕೊಳ್ಳೋದ್ರಿಂದ ಪಾಕ ಸ್ವಲ್ಪ ಬೇಗ ತೊಗೋಬೋದು, ಹಾಗೆ ಬೆಲ್ಲನೂ ಕರಗುತ್ತೆ. ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಗಸಗಸೆ ಮತ್ತು ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಕಾಯಿನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಕಜ್ಜಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್. ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. 1 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಇವಾಗ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ಸೇರಿಸಿದ್ಮೇಲೆ ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೆಲ್ಲ ಕರಗೋವರೆಗೂ ಈ ರೀತಿ ತಿರುಗಿಸ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಕುದಿ ಜೋರಾಯಿತು ಅಂದಂಗೆ ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಂಡು ಪಾಕನ ಚೆಕ್ ಮಾಡ್ಕೋತಾ ಇರಬೇಕು. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ. ಈಗ ಪಾಕ ಚೆಕ್ ಮಾಡ್ಕೋತೀನಿ. ಈ ರೀತಿ ನೀರಿಗೆ ಅದು ಪಾಕ ಬಿಟ್ಟರೆ ಗಟ್ಟಿಗೆ ನಿಂತ್ಕೊಂಡು ಪಾಕ ರೆಡಿಯಾಗಿದೆ. ಈಗ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಸೇರಿಸಿ ತಿರುಗಿಸ್ಕೊತಾ ಬರೋಣ. ಗಂಟಾಗೋದ್ರಿಂದ ಸ್ವಲ್ಪನೇ ಸೇರಿಸಿ ತಿರುಗಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪನೇ ಅಕ್ಕಿ ಹಿಟ್ಟು ಉದುರಿಸ್ಕೊಂಡು ಕೋಲನ್ನ ತಿರುಗಿಸ್ಕೊತಾ ಇರಬೇಕು. ಹಾಗೆ ನಾನು ಇದಕ್ಕೆ ಸ್ವಲ್ಪ ರೆಡಿಯಾಗಿದೆ ನೋಡಿ. ಈಗ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ಗಸಗಸೆ ಮತ್ತು ಎಳ್ಳನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟು ಏಲಕ್ಕಿ ಪೌಡರ್ನ ಕೂಡ ಸೇರಿಸೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಿಸಿ ಇದ್ದಾಗ ಸ್ವಲ್ಪ ತೆಳ್ಳ ಇರುತ್ತೆ, ಅದು ಆರಿದ ಮೇಲೆ ಈ ರೀತಿ ಅದಕ್ಕೆ ಬರುತ್ತೆ ವೀಕ್ಷಕರೇ. ಈಗ ಸಣ್ಣದಾಗಿ ಉಂಡೆ ತಟ್ಟಿಬಿಟ್ಟು ಈ ರೀತಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ 2 ಅಥವಾ 3 ಕಜ್ಜಾಯನ ನಾವು ಕರ್ಕೋಬೋದು ಒಂದು ಟೈಮಿಗೆ. ಈ ರೀತಿ ಸ್ವಲ್ಪ ಬೆಂದಾದಮೇಲೆ ಮಗ್ಚಾಕಬೇಕು. ನೋಡಿ, ಈ ರೀತಿ ಒಂದೊಂದೇ ಕರೆದುಕೊಂಡು ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಹೋಲ್ ಮಾಡೋದ್ರಿಂದ ಸ್ವಲ್ಪ ಒಳಗಡೆ ಎಲ್ಲ ಬೇಯುತ್ತೆ. ಹಾಗಾಗಿ ನಾನು ಈ ರೀತಿ ಹೋಲ್ ಮಾಡಿ ಕರ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.